ವಾರ್ತೆಗಳ ವಿವರ. ಹುಬ್ಬಳ್ಳಿಯ ಸಮೀರ್ ಮುಲ್ಲಾ ಮತ್ತು ತೈಸೀಮ್ ಮುಲ್ಲಾ ಪ್ರಕರಣ, ಜಿಮ್ಗಳಲ್ಲಿ ನಡೆಯುತ್ತಾ ಇರುವ ಅಸಂಘಟಿತ ಲವ್ ಜಿಹಾದ್ ಹಾಗೂ ಲೈಂಗಿಕ ಶೋಷಣೆ ಕುರಿತು ಸಮಗ್ರ ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಡಾ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದೆ. ಜಿಮ್ ನಡೆಸ್ತಾ ಇರುವ ಸಮೀರ್ ಮುಲ್ಲಾ ಮತ್ತು ಆತನ ಸಹೋದರಿ ತೈಸೀಮ್ ಹಿಂದೂ ಯುವತಿಯರೊಂದಿಗೆ ಸ್ನೇಹ ಬೆಳೆಸಿ ಅವರಿಗೆ ಪಾನೀಯಗಳಲ್ಲಿ ಮದ್ದು ಬೆರೆಸಿ ಅತ್ಯಾಚಾರ ನಡೆಸಿ ನಗ್ನ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆದು ಬ್ಲಾಕ್ಮೇಲ್ ಮಾಡುತ್ತಾ ಇಸ್ಲಾಂಗೆ ಮತಾಂತರಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ. ಈ ಘಟನೆಯ ಪ್ರಮುಖ ಸಂಚಾಲಕಿಯಾಗಿ ತೈಸೀಮ್ ಕಾರ್ಯನಿರ್ವಹಿಸ್ತಾ ಇದ್ದು, ಹಿಂದೂ ಯುವತಿಯರನ್ನ ತನ್ನ ಸಹೋದರನಿಗೆ ಪರಿಚಯಿಸಿ ಮೋಸದಿಂದ ಈ ಜಾಲದಲ್ಲಿ ಸಿಲುಕಿಸ್ತಾ ಇದ್ದಾಳೆ. ಇನ್ನು ಪೊಲೀಸ್ ತನಿಖೆಯಲ್ಲಿ ಸಮೀರ್ ಮುಲ್ಲಾನ ಮೊಬೈಲ್ನಲ್ಲಿ ಹಲವು ಹಿಂದೂ ಯುವತಿಯರ ನಗ್ನ ಚಿತ್ರಗಳು ಪತ್ತೆಯಾಗಿದ್ದು, ಈಗ ಅನೇಕ ಪೀಡಿತರು ದೂರು ನೀಡುವುದಕ್ಕೆ ಮುಂದೆ ಬರ್ತಿದ್ದಾರೆ. ಇದೊಂದು ಗಂಭೀರ ಪ್ರಕರಣ ಆಗಿದ್ದು, ದ್ವೇಷದ ಹಾಗೂ ರಾಜ್ಯದ ಅನೇಕ ಕಡೆ ಪಿಎಫ್ಐಗೆ ಸಂಬಂಧಿಸಿದ ಶಾಹೀನ್ ಗ್ಯಾಂಗ್ ಎಂಬ ಹಲವು ಇಂತಹ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಪ್ರಕರಣಗಳು ಬಹಿರಂಗ ಆಗಿವೆ ಎಂಬ ಶಂಕೆಗಳು ಇವೆ. ಇನ್ನು ಕೆಲವು ಜಿಮ್ಗಳು ಫಿಟ್ನೆಸ್ ಕೇಂದ್ರ ಹಾಗೂ ಮಸಾಜ್ ಕೇಂದ್ರಗಳ ಹೆಸರಿನಲ್ಲಿ ಮತಾಂತರದ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದು, ಮಹಿಳೆಯರು ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಳ್ಳುವುದರ ಜೊತೆಗೆ ಅತ್ಯಾಚಾರಕ್ಕೆ ಒಳಗಾಗಿ ಮೋಸದಿಂದ ಮತಾಂತರ ಆದಂತಹ ಘಟನೆಗಳು ನಡೀತಾ ಇದ್ದು, ಇದು ಸಂಘಟಿತ ಸಂಚಾಗಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ವಿಶೇಷ ಬೇಡಿಕೆ ಸಲ್ಲಿಸಿದ್ದು, ಕೂಡಲೇ ಈ ಜಿಮ್ ಜಾಲದ ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೊಬೈಲ್, ಡಿಜಿಟಲ್ ಸಾಧನಗಳನ್ನು ಪರಿಶೀಲಿಸಿ ಇತರ ಪೀಡಿತರ ಹಾಗೂ ಶಾಹೀನ್ ಗ್ಯಾಂಗ್ ಸಂಪರ್ಕಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು ಎಂದು ಒತ್ತಾಯಿಸಿದರು. जय श्री राम, जय श्री राम। बोलो छत्रपति शिवाजी महाराज की जय। बोलो श्री ಸರ್, ತಮ್ಮ ಗಮನಕ್ಕೆ ಈಗಾಗಲೇ ಇದೆ, ಹುಬ್ಬಳ್ಳಿಯಲ್ಲಿ ಸಮೀರ್ ಮುಲ್ಲಾ ಅನ್ನುವಂಥ ಒಬ್ಬ ಮುಸ್ಲಿಂ ಹುಡುಗ ಖುಷಿ ಕಲಬುರ್ಗಿ ಅನ್ನುವಂಥ ಹಿಂದೂ ಹುಡುಗಿಯನ್ನು ಪುಸ್ಲಾಯಿಸಿ ಆಕೆಯನ್ನು ಜಿಮ್ಗೆ ಕರೆದುಕೊಂಡು ಆಕೆ ಜೊತೆ ಸ್ನೇಹ ಬೆಳೆಸಿ ನಂತರ ಅಮಲು ಪದಾರ್ಥವನ್ನು ಕೊಟ್ಟು ಆಕೆಯ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾನೆ. ಜೊತೆಗೆ ಆಕೆಯ ಅಶ್ಲೀಲ ಚಿತ್ರಗಳನ್ನು, ನಗ್ನ ವಿಡಿಯೋಗಳನ್ನು ಮಾಡಿ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ ಘಟನೆಯನ್ನು ನಾವು ನೋಡಿದ್ದೇವೆ. ಅಂದರೆ ಇವತ್ತು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಇದು ಒಂದು ಘಟನೆ ಅಲ್ಲ. ಹಿಂದೆ ನೇಹಾ ಹಿರೇಮಠ್ ಸಂದರ್ಭದಲ್ಲಿ ಇರ್ಬೋದು, ಅಲ್ಲಿ ಶಿಲ್ಪಾ ದೇವಾಡಿಕ ಇರ್ಬೋದು, ಈ ರೀತಿ ನೂರಾರು ಲವ್ ಜಿಹಾದ್ ಪ್ರಕರಣಗಳು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಡೀತಾ ಇದೆ. ಅದೇ ಹುಡುಗ ಸಮೀರ್ ಮುಲ್ಲಾನ ನೀವು ವಿಡಿಯೋ, ಇದು ಅವ್ರ ಮೊಬೈಲನ್ನು ನೋಡಿದಾಗ ಅನೇಕ ಹಿಂದೂ ಯುವತಿಯರ ನಗ್ನ ಫೋಟೋಗಳು ಇರುವುದನ್ನು ನೋಡಿದ್ದೇವೆ, ಅನೇಕ ವಿಡಿಯೋಗಳು ಅದರಲ್ಲಿ ಇದೆ. ಒಂದು ಹುಡುಗಿಯನ್ನ ಅವನು ನಗ್ನ ವಿಡಿಯೋಗಳನ್ನು ಮಾಡಿ ಆಕೆಯಿಂದ ಲಕ್ಷಾಂತರ ಹಣವನ್ನು ತಗೊಂಡಿದ್ದಾನೆ. ಈ ರೀತಿಯ ಪ್ರಕರಣಗಳು ದಿನೇ ದಿನೇ ನಾವು ಗಮನಿಸ್ತಾ ಇದ್ದೇವೆ. ಅದೇ ಜಿಮ್ಮಲ್ಲಿ ಇನ್ನೊಬ್ಬ ಮುಸ್ಲಿಂ ಯುವಕ ಇನ್ನೊಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ ಪ್ರಕರಣ, ಈಗ ಅದು ಆ ಹುಡುಗಿ ಬಂದು ಹೇಳ್ತಾ ಇದ್ದಾಳೆ. ಅದೇ ಜಿಮ್ಮಲ್ಲಿ ಅನೇಕರು ಈ ರೀತಿ ಕೃತ್ಯ ಮಾಡೋದು ಗಮನಕ್ಕೆ ಬರ್ತಾ ಇದೆ. ಅದರ ಅರ್ಥ ಇವತ್ತು ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಮಾಡೋದಕ್ಕೋಸ್ಕರ ಟಾರ್ಗೆಟ್ ನಡೀತಾ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೆಲವು ವರ್ಷಗಳ ಹಿಂದೆ ಒಂದು ವರದಿಯನ್ನು ಕೊಡ್ತು. ಅವರು ಹೇಳ್ತಾರೆ, ಮುಸ್ಲಿಂ ಮಹಿಳಾ ಒಂದು ಗ್ಯಾಂಗ್ ಇವತ್ತು ಈ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಆ ಮಹಿಳಾ ಯುವತಿಯರು ಹಿಂದೂ ಹುಡುಗಿಯರನ್ನ ಮುಸಲ್ಮಾನ ಯುವಕರಿಗೆ ಪರಿಚಯ ಮಾಡಿಕೊಟ್ಟು ಆ ಮುಸ್ಲಿಂ ಹುಡುಗರು ಮುಂದಿನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವ್ಯಾಪಕ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಈ ಜಿಮ್ ಜಿಹಾದ್ ಅನ್ನೋದು ಇವತ್ತು ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯ ಘಟನೆಗಳಾದಾಗ ಅಲ್ಲಿಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಜಿಮ್ಗಳನ್ನು ಸೀಲ್ ಮಾಡಿದೆ. ಅದ್ರ ಜೊತೆಗೆ ಆ ಜಿಮ್ ಅಲ್ಲಿ ಒಂದು ಮಹಿಳಾ ಟ್ರೈನರ್ ಅನ್ನು ಅಳವಡಿಸಬೇಕನ್ನುವಂತಹ ಒಂದು ಆದೇಶವನ್ನು ಸಹ ಕೊಟ್ಟಿದೆ. ಈ ಜಿಮ್ ಜಿಹಾದ್ ಇವತ್ತು ಮಧ್ಯಪ್ರದೇಶದಲ್ಲಿ ನಡೆದಿದೆ, ಗುಜರಾತ್, ಪಶ್ಚಿಮ ಬಂಗಾಳದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಡೀತಾ ಇದೆ. ಹಾಗಾಗಿ ಈ ಕರ್ನಾಟಕದಲ್ಲಿ ನಡೆದ ಈ ಪ್ರಕರಣವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಇದರ ಹಿಂದೆ ಯಾರಿದ್ದಾರೆ, ಯಾವ ಶಾಹೀನ್ ಗ್ಯಾಂಗ್ ಇದೆ, ಯಾವ ಮಹಿಳೆಯರಿದ್ದಾರೆ, ಈ ಪ್ರಕರಣವನ್ನು ನೋಡಿದಾಗ ಆ ಸಮೀರ್ ಮುಲ್ಲಾನ ಅಕ್ಕ ತಸೈರ್ ಮುಲ್ಲಾ ಇದರಲ್ಲಿ ಕಿಂಗ್ ಪಿನ್ ಆಗಿ ಅವರು ಕಾರ್ಯವನ್ನು ಮಾಡಿದ್ದಾರೆ. ಆಕೆ ಹಿಂದೂ ಹುಡುಗಿಯರನ್ನು ಅವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಅವರು ಮುಂದಿನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಇದರ ತನಿಖೆಯನ್ನು ನಡೆಸುವುದಕ್ಕೋಸ್ಕರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು. SITಯನ್ನು ರಚನೆ ಮಾಡಬೇಕು. ಫಾಸ್ಟ್ ಕೋರ್ಟ್ ಟ್ರ್ಯಾಕ್ ಅಲ್ಲಿ ಇದರ ತನಿಖೆಯನ್ನು ಶೀಘ್ರವಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ಅನೇಕ ಹಿಂದೂ ಹುಡುಗಿಯರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕರ್ನಾಟಕದ ಎಲ್ಲ ಜಿಮ್ಗಳ ಪರಿಶೀಲನೆ ಆಗಬೇಕು. ಎಲ್ಲೆಲ್ಲಿ ಈ ರೀತಿ ನಡೀತಾ ಇದೆ ಅದನ್ನು ತನಿಖೆಯನ್ನು ಮಾಡಿ ಕರ್ನಾಟಕ ಸರ್ಕಾರ ಈ ಯಾರು ಹಿಂದೂ ಮಹಿಳೆಯರಿಗೆ ಬಲಿಯಾಗಿದೆ ಅವ್ರಿಗೆ ನ್ಯಾಯವನ್ನು ಕೊಡಬೇಕು. ಇವತ್ತು ಖುಷಿ ಇರ್ಬೋದು, ನಾಳೆ ಇನ್ಯಾರು ಆಗ್ತಾರೆ. ಆ ದೃಷ್ಟಿಯಿಂದ
ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ಕೆ ಜಿ ರೇಖೇಶ್ವರಮನೆ, ಅಧಿಭಕ್ತ, ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯ. ಯತ್ರ ನಾರ್ಯಸ್ತು ಪೂಜೆಂತೆ ರಮಂತೆ ತತ್ರ ದೇವತಾ ಅಂತ ನಾವು ಎಲ್ಲಿ ನಾರಿಯರಿಗೆ ಪೂಜೆ ಮತ್ತು ಬೆಲೆ ಸಿಗುತ್ತೋ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ ನಾವು ಇವತ್ತು ಕೂಡ ಭಾರತವನ್ನ ತಾಯಿ, ಭಾರತಾಂಬೆಗೆ ಕರ್ನಾಟಕವನ್ನ ತಾಯಿ ಭುವನೇಶ್ವರಿಗೆ ಹೋಲಿಸಿರುವಂಥದ್ದು. ಹೆಣ್ಣು ಮಕ್ಕಳಿಗೆ ತುಂಬಾ ಪವಿತ್ರವಾಗಿರುವಂತಹ ಸ್ಥಾನಮಾನ ಹಿಂದೂ ಸನಾತನ ಧರ್ಮದಲ್ಲಿ ಇಲ್ಲಿವರೆಗೂ ಕೂಡ ಕೊಡ್ಕೊಂಡು ಬಂದ ಇರುವಂಥದ್ದು. ಅದರಲ್ಲೂ ಕೂಡ ಪ್ರೈಮ್ ಟಾರ್ಗೆಟ್ ಆಗಿ ಹಿಂದೂ ಹೆಣ್ಮಕ್ಳನ್ನೇ ಈ ಒಂದು ಬೇರೆ ಅನ್ಯ ಧರ್ಮದವರಾಗಿರ್ಬೋದು, ಬೇರೆಯವರು ಕೂಡ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಸಂಚನ್ನ ರೂಪಿಸ್ಬಿಟ್ಟು ಹಿಂದೂ ಯುವಕ ಮತ್ತು ಯುವಕಿಯರನ್ನ ಒಂದು ಪ್ರೈಮ್ ಟಾರ್ಗೆಟ್ ಅನ್ನಾಗಿ ಇಟ್ಕೊಂಡು, ಅದು ಜಿಮ್ಗಳಾಗಿರ್ಬೋದು, ಯೂನಿಸೆಕ್ಸ್ ಸ್ಪಾಗಳಾಗಿರ್ಬೋದು, ಅಥವಾ ಕಾಲೇಜ್ ಆಗಿರ್ಬೋದು, ಅಥವಾ ಸ್ಕೂಲ್ಗಳಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಆ ಒಂದು ಜಿಹಾದಿ ಕೃತ್ಯವನ್ನ ಮೆರೆಯುವ ಮುಖಾಂತರ ಹಿಂದೂ ಹೆಣ್ಣು ಮಕ್ಕಳನ್ನ ತಮ್ಮ ಧರ್ಮಗಳಿಗೆ ಕನ್ವರ್ಟ್ ಮಾಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಆಂಟಿ ಕನ್ವರ್ಷನ್ ಲಾ ಆಫ್ ರಿಲಿಜನ್ ಇದ್ರೂ ಕೂಡ ಇಂಥ ಕಾನೂನುಗಳಿದ್ರು ಕೂಡ ಇವರ ವಿರುದ್ಧ ಒಂದು ತಕ್ಕ ಒಂದು ಕಾನೂನಾತ್ಮಕವಾಗಿ ಇರುವಂತಹ ಒಂದು ಕ್ರಮವನ್ನ ತಗೊಳ್ಳಿಕ್ಕೆ ನಮ್ಮ ಒಂದು ರಾಜ್ಯ ಸರ್ಕಾರ ತುಂಬಾನೇ ವಿಫಲವಾಗಿರುವಂತದ್ದು. ಡೆಲ್ಲಿನಲ್ಲಿ ಶ್ರದ್ಧಾ ಪ್ರಕರಣವಾಗಿರುವಂತದ್ದು ನಾವು ನೋಡಿದ್ವಿ. ಜಿಮ್ನಲ್ಲಿ 33 ತುಂಡಾಗಿ ಇರ್ತಾರೆ. ಅಂದ್ರೆ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ಜಿಹಾದಿ ಕೃತ್ಯವನ್ನ ಮೆರೆಯುವ ಮುಖಾಂತರ ಹಿಂದೂ ಹೆಣ್ಣು ಮಕ್ಕಳನ್ನ ಹಾಳು ಮಾಡುವಂಥದ್ದು. ಅಂಡ್ ಅಟ್ ಎನಿ ಕಾಸ್ಟ್ ಹಿಂದೂಗಳ ಜನಸಂಖ್ಯೆಯನ್ನ ಕಮ್ಮಿ ಮಾಡುವಂತ ಉದ್ದೇಶಕ್ಕೋಸ್ಕರನೇ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಪ್ರೈಮ್ ಟಾರ್ಗೆಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಕಾನೂನಾತ್ಮಕವಾಗಿ ನಾವು ಹೋರಾಡ್ತಾ ಇರುವಂತದ್ದು. ಜನಜಾಗೃತಿ ಸಮಿತಿ ಆಗಿರ್ಬೋದು, ಸನಾತನ ಸಂಸ್ಥೆ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಕರ್ನಾಟಕ ಒಂದು ಕನ್ನಡ ರಕ್ಷಣಾ ವೇದಿಕೆಗಳಾಗಿರ್ಬೋದು, ಅಂಡ್ ನಾವು ವಕೀಲರು ಕೂಡ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಅಂಡ್ ನಾವು ಇದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ವುಮೆನ್ ಕಮಿಷನ್ಗೆ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆಯಲ್ಲ ಅವರಿಗಾಗಿರ್ಬೋದು, ಮತ್ತೆ ವುಮೆನ್ ಕಮಿಷನ್ ಏನಿದೆಯಲ್ಲ ಅವರಿಗೆ ಸ್ಪೆಷಲ್ ಆಗಿ ನಾವು ಇದ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ ಈ ರೀತಿ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ, ಅಂದ್ರೆ ಎಷ್ಟು ಜನ ಲೈಸೆನ್ಸ್ ಇಲ್ದಂಗೆ ಜಿಮ್ಗಳನ್ನ ನಡೆಸ್ತಿರುವಂತದ್ದು, ಲೈಸೆನ್ಸ್ ಇಲ್ದಂಗೆ ಯೂನಿಸೆಕ್ಸ್ ಸ್ಪಾಗಳನ್ನ ನಡೆಸ್ತಿರುವಂತದ್ದು, ಇವೆಲ್ಲ ಕೂಡ ನಡೀತಾ ಇರುವಂತದ್ದು. ಅಂತಹ ಲೈಸೆನ್ಸ್ ಗಳನ್ನ ರದ್ದು ಮಾಡೋ ಮುಖಾಂತರ ಅಂತಹ ಒಂದು ಕಲ್ಪ್ರಿಟ್ಸ್ ಗಳಿಗೆ, ಕ್ರಿಮಿನಲ್ಸ್ ಗಳಿಗೆ, ಗೂಂಡಾಗಳಿಗೆ ಕಾನೂನಾತ್ಮಕವಾಗಿ ಒಂದು ತಕ್ಕ ಶಿಕ್ಷೆಯನ್ನ ಕೊಡೋ ಮುಖಾಂತರ ಈ ಒಂದು ರಾಜ್ಯದ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಿಕ್ಕೆ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿಯನ್ನ ಕೇಳ್ಕೊಳ್ತಾ ಇರುವಂತದ್ದು. ಇಷ್ಟು ಹೇಳ್ತಾ ನನ್ನ ಮಾತನ್ನ